ಸಂಜೆಯ ಸಣ್ಣ ಹಸಿವಿಗೆ ಬಹಳ ಸುಲಭವಾಗಿ ರುಚಿಕರವಾಗಿ ಮಾಡಬಹುದಾದಂತಹ ಎರಡು ಅವಲಕ್ಕಿ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಒಂದು ತುಪ್ಪದ ಅವಲಕ್ಕಿ, ಇನ್ನೊಂದು ಹಸಿರು ಮಸಾಲೆ ಅವಲಕ್ಕಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇ ರೆಸಿಪಿ ತುಪ್ಪದ ಅವಲಕ್ಕಿ. ತುಪ್ಪದ ಅವಲಕ್ಕಿ ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 1 ಚಮಚ ತುಪ್ಪ ಬಿಸಿ ಮಾಡಿ 2 ಟೇಬಲ್ ಚಮಚದಷ್ಟು ಶೇಂಗಾ ಅಥವಾ ಕಡಲೆಕಾಯಿಯನ್ನು ಹಾಕಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಅಲ್ಲಲ್ಲಿ ಈ ರೀತಿ ಕಂದು ಬಣ್ಣ ಬರೋವರೆಗೆ ಹುರಿದ್ರೆ ಸರಿ ಆಗುತ್ತೆ. ಆನಂತರ 2 ಟೇಬಲ್ ಚಮಚ ಗೋಡಂಬಿನ ಹಾಕಿ ಅದನ್ನು ಸಹ ಅಲ್ಲಲ್ಲಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಹುರಿದಿರೋ ಈ 2 ಪದಾರ್ಥಗಳನ್ನು ಒಂದು ಬಟ್ಲಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ನಾವು ಆಮೇಲೆ ಅವಲಕ್ಕಿ ಹಾಕಿ ಕಲಿಸುವಾಗ ಉಪಯೋಗಿಸ್ತೀವಿ. ಆನಂತರ ಅದೇ ಬಾಣಲೆನಲ್ಲಿ ಇನ್ನೂ 2 ಚಮಚದಷ್ಟು ತುಪ್ಪನ ಹಾಕಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಹೀಗೊಂದು ಸಲ ಮಗ್ಚಿ, ಆನಂತರ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ನಾನೊಂದು 2 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನೀವು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಕರಿಬೇವನ್ನು ಬೇಕಾದರೂ ಈ ರೀತಿ ಸಣ್ಣದಾಗಿ ಕತ್ತರಿಸಿ ಹಾಕ್ಬೋದು. ಆಮೇಲೆ ನೋಡಿ, ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಈರುಳ್ಳಿ ಎಲ್ಲ ಮೆತ್ತಗಾಗಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೆ ಹುರಿಬೇಕು. ಕೊನೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಸಕ್ಕರೆನ ಹಾಕಿ 1 ಸುತ್ತು ಮಚ್ಚಿ ಸ್ಟವನ್ನು ಆಫ್ ಮಾಡಬೇಕು. ಉಪ್ಪು ಸಾಧಾರಣ 1 ಚಮಚ ಆಗ್ಬೋದು, ಸಕ್ಕರೆ ಸ್ವಲ್ಪ ಹಾಕಿದ್ದೀನಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆದರೆ ಸಕ್ಕರೆನ ಮಿಸ್ ಮಾಡಬೇಡಿ, ಅದು ಹಾಕಿದ್ರೇ ಚೆನ್ನಾಗಿರುತ್ತೆ. ಸ್ಟವನ್ನು ಆಫ್ ಮಾಡಿದ ಮೇಲೆ ಸುಮಾರು 3 ಕಪ್ಪಷ್ಟು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು, ಪರವಾಗಿಲ್ಲ. ತೆಳು ಅವಲಕ್ಕಿನೇ ಬಳಸಬೇಕಾಗತ್ತೆ ಈ ರೆಸಿಪಿನಲ್ಲಿ. ಜೊತೆಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಹಾಗೆ 2 ಟೇಬಲ್ ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅಥವಾ 1 ಚಮಚ ನಿಂಬೆಹಣ್ಣಿನ ರಸ. ಇವಿಷ್ಟು ಪದಾರ್ಥಗಳನ್ನು ಹಾಕಿ ಇದನ್ನು ಇವಾಗ ಚೆನ್ನಾಗಿ ತಿಕ್ಕಿ ಕಲಿಸ್ಬೇಕು. ಈ ತುಪ್ಪದಲ್ಲಿ ಮಾಡಿರ್ತೀವಲ್ಲ, ಅದು ಒಳ್ಳೆ ರುಚಿ ಮತ್ತು ಘಮನ ಕೊಡುತ್ತೆ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ಒಂದೇ ಹದವಾಗಿ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿ ಅನಿಸುತ್ತೆ ಈ ಅವಲಕ್ಕಿ ತಿನ್ನೋದಕ್ಕೆ. ಕೊನೆಯಲ್ಲಿ ನಾವು ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಗೋಡಂಬಿ, ಅವೆರಡನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕಲಸಿದ್ರಾಯ್ತು. ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು, ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಸುಲಭವಾಗುತ್ತೆ, ಟ್ರೈ ಮಾಡಿ. ಎರಡನೇ ರೆಸಿಪಿ ಹಸಿರು ಮಸಾಲೆ ಅವಲಕ್ಕಿ. ಇದಂತೂ ಇನ್ನೂ ಸುಲಭ. ಇದು ಸ್ಟವ್ ಹಚ್ಚದಲ್ಲೇ ಮಾಡ್ಬೋದು, ಆ ಥರದ ರೆಸಿಪಿ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪು ಹಸಿ ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಒಂದು ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಇಲ್ಲೂ ಸಹ ಅಷ್ಟೇ, ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ 2 ಅವಲಕ್ಕಿನೂ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸಕ್ಕರೆ ಹಾಗೂ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು. ಇವಿಷ್ಟು ಪದಾರ್ಥಗಳನ್ನು ಈಗ ನೀರು ಹಾಕದೆ ನಾವು ಈ ರೀತಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಪುಡಿಯಾಗಿರಲಿ, ಆದರೆ ನೀರೆಲ್ಲ ಹಾಕೋದು ಬೇಡ. ಇದನ್ನು ಇವಾಗ ನಾವು ಅವಲಕ್ಕಿಗೆ ಹಾಕಿ ಕಲಿಸ್ಬೇಕು. ನಾನಿಲ್ಲಿ 3 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ, ತೆಳು ಅವಲಕ್ಕಿನ. ಅದಕ್ಕೆ ನಾವು ಈಗಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆಯೂ ಇಲ್ಲ, ಸ್ಟವ್ ಹಚ್ಚೋ ಕೆಲಸನೂ ಇಲ್ಲ. ಈಗ ಹೊಸದಾಗಿ ಅಡುಗೆ ಕಲಿತಿರೋರು ಅಥವಾ ಬ್ಯಾಚುಲರ್ಸ್ ಎಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಒಂದು ಮನೇಲಿದ್ದರೆ ಮಿಕ್ಸಿ ಮಾಡ್ಕೊಂಡ್ರಾಯ್ತು, ಹಾಕಿ ಕಲಸಿದ್ರಾಯ್ತು. ಇದೇನಿದು ರೆಸಿಪಿ ಇಷ್ಟಿದೆ ಅಂತ ಅಂದ್ಕೊಬೇಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಅವಲಕ್ಕಿ. ಆಮೇಲೆ ಬೆಳಿಗ್ಗೆ ತಿಂಡಿಗೆ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಎಲ್ಲ ಬಡಿಸ್ಬೋದು. ಅದ್ರ ಜೊತೆ ಈ ರೀತಿ ನಾನು ಮಾಡ್ದಂಗೆ ಕಡಲೆ ಉಸ್ಲಿ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, 2 ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.